ಡಬ್ತಿದ್ಯಲ್ಲ ಯಾ ಬಂದಲ್ಲ. ಏಯ್ ಮರ್ಯಾದೆಗೆ ಉತ್ತರ ಹೇಳ. ಹೌದು, ನನ್ನನ್ನ ಯಾಕೆ ಕರ್ಸಿದಿರ ಇಲ್ಲಿಗೆ? ನೀನ್ ಮಾಡಿರೋ ತಪ್ಪೇನು? ನಿನ್ನ ಏನಕ್ಕೆ ಪಂಚಾಯತಿಗೆ ನಾವು ಕರ್ಸಿರೋದು ಅಂತ ನಿನಗೆ ಗೊತ್ತಿಲ್ವಾ? ಅಂದ್ರೆ ಅದು ಅಮ್ಮನವ್ರ ಒಡವೆ ಮಾಯ ಮಾಡಿ ಇಲ್ಲಿ ನೋಡಿ ಜಾನ್ಕಮ್ಮನವ್ರನ್ನ ಅದ್ರಲ್ಲಿ ಸಿಕ್ಕಾಕ್ಸಿ ಆಮೇಲೆ ನಿಮ್ ಕುಟುಂಬದವ್ರನ್ನೆಲ್ಲರನ್ನು ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ದೆ. ಈ ತರ ಇರುತ್ತೆ ನಮ್ ಪ್ಲಾನು. ಮಾಡಿರೋದೇ ತಪ್ಪು, ಅದನ್ನ ದೊಡ್ಡ ಸಾಧನೆ ತರ ಹೇಳ್ಕೊತ್ಯಾ? ಇಲ್ಲಿ ನೋಡು ಶಿವರಾಜು, ನಾವಿಬ್ರು ಒಂದೇ ಮನೆ ಅಳಿಯಂದ್ರು, ಆ ವಿಷಯ ಮರಿಬೇಡ. ಯಾಕೆ ಹಾಗೆ ಮಾಡ್ದೆ? ನನ್ ಕುಟುಂಬ ನಿನಗೇನ್ ದ್ರೋಹ ಬಗ್ದಿತ್ತು? ಹಾಗಂತಿರಲ್ಲ ರಾಜಾರಾಮ್ ಅವ್ರೆ, ಇಲ್ಲಿ ಕೇಳಿ, ನನ್ನ ಮಗಳ ಜೀವನನ ಸರ್ವನಾಶ ಮಾಡಿದ್ದು ಇಲ್ಲಿದ್ದೀರಲ್ಲ ನಿಮ್ ಕುಟುಂಬನೇ ಅಲ್ವಾ? ನಿಮ್ ಮಗಳಿಂದ ನಮ್ ಜೀವನ ಜೈಲ್ ಪಾಲಾಗ್ತಿತ್ತು, ಅದನ್ನ ಮರ್ತು ಬಿಟ್ರ? ಅದಕ್ ಶಿಕ್ಷೆ ನಾವು ಅನುಭವಿಸುದ್ವಲ್ಲ, ಅದು ಸಾಲದೆ ಇರೋದಕ್ಕೆ ಮತ್ತೆ ನೀವು ಬೇಡ ಅಂತ ಹೇಳಿದ್ರು ಕೂಡ ಈ ಸೀನು ಬೇಕು ಅಂತ ಇವನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ ಪಾಪಕ್ಕೆ ಈಗ್ಲೂ ಕೂಡ ಅವನ್ಗೋಸ್ಕರನೇ ಬದುಕಿದ್ದಾಳೆ. ನನಗೋಸ್ಕರ ಬದುಕು ಅಂತ ನಾನು ಹೇಳಿದ್ನ? ನನ್ ಪ್ರೀತಿ ನಿನ್ಗಿನ್ನೂ ಅರ್ಥನೇ ಆಗಿಲ್ವಾ ಮಾವ? ನಿನ್ನಿಂದ ಅವಳ ಜೀವನ ನಾಶ ಆಗಿದ್ದು ಅಲ್ದೆ ಇದ್ದ ಕಣ್ಣು ಕೂಡ ಹೋಯ್ತವಳ್ದು. ಆದ್ರೂ ಕೂಡ ನಿಮ್ ಕುಟುಂಬದ ಮೇಲೆ ಕನಿಕರ ತೋರಿಸಿ ಇಲ್ಲಿ ನೋಡಿ ನಿಮ್ ಮನೇಲಿ ದಿಕ್ಕಿಲ್ದಿರೋರ್ ತರ ಬಿದ್ದಿದ್ದಾಳೆ. ನಿಮ್ ಮಗಳು ಬಂದು ನಮ್ಮನೇಲಿರೋದು ಅದ್ ನಮ್ ಸಮಸ್ಯೆ ಅಲ್ಲ ಅಲ್ವಾ? ನಮಗ್ ಸಮಸ್ಯೆ ಅಲ್ವಾ? ನೀವೇ ಸಮಸ್ಯೆನ ಸೃಷ್ಟಿ ಮಾಡಿ ಆ ಸಮಸ್ಯೆ ನಮ್ಮಿಂದ ಆಯ್ತು ಅಂತ ನಮ್ ತಲೆ ಮೇಲೆ ಹಾಕ್ತಾ ಇದ್ದೀರಾ? ಆ ನೋವು ಅನುಭವಿಸೋರ್ಗ್ ಮಾತ್ರ ಗೊತ್ತಾಗತ್ತೆ, ಸುಖದಲ್ಲಿರೋ ನಿಮ್ಗೆ ಹೇಗಮ್ಮ ಗೊತ್ತಾಗತ್ತೆ? ಏನೋ ವಯಸ್ಸಲ್ಲಿ ದೊಡ್ಡೋಳು ಅಂತ ಹೇಳಿದ್ನಪ್ಪ, ನನಗೆ ಯಾರ ಮೇಲೂ ಕೋಪ ಇಲ್ಲ. ನಿಮಗ ಅನ್ಯಾಯ ಆಯ್ತು ಅಂತ ಆ ಕುಟುಂಬನೇ ರೋಡ್ ತರಬೇಕು ಅಂತ ನೋಡಿದ್ರ? ಮತ್ತೆ ಅಷ್ಟೇ ಅಲ್ವೇನಮ್ಮ? ನಮಗಿಷ್ಟು ಕಷ್ಟ ಕೊಟ್ಟವ್ರಿಗೆ ಅಷ್ಟು ಈಸಿಯಾಗಿ ಹೇಗ್ ಬಿಟ್ಬಿಡಕ್ಕಾಗತ್ತೆ? ಸ್ಕ್ರಿಪ್ಟ್ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅನಿಸ್ತಿದೆ.